ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮದು ಇಟ್ಕೆ ಫ್ಯಾಕ್ಟ್ರಿ ಶೆಡ್ಡಲ್ಲಿ ಕೆಲಸ ಮಾಡಿಕೊಡ್ತಿದ್ದೆ ನಮ್ಮ ಪಾರ್ಟ್ನರ್ಗೆ. ಯಾಕಂತಂದರೆ ನಾಳೆಯಿಂದ ಈ ಶೆಡ್ಡಲ್ಲಿ ಇಟ್ಕೆ ಹಾಕ್ತಾರೆ. ಒಂದು ಶೆಡ್ ಆಲ್ರೆಡಿ ಫುಲ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲೇ ತುಂಬ ಗಲೀಜಾಗಿತ್ತು, ಅದಕ್ಕೆ ಕ್ಲೀನ್ ಮಾಡಿಕೊಡ್ತಿದ್ದೆ. ಚಿಪ್ಪಿದ್ದು ಇದು KG 10 ರೂಪಾಯಿ ಹಂಗೆ ತೊಗೊತಾರೆ, ಇಲ್ಲಿಗೆ ಬರ್ತಾರೆ. ನೋಡಿ ತೆಂಗಿನ ಮರದಿಂದ ಏನೆಲ್ಲ ಪ್ರಾಫಿಟ್ ಇದೆ, ಯಾವುದೂ ಥರ ವೇಸ್ಟ್ ಆಗೋಲ್ಲ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ದು ನಾನು ನಮ್ಮ ಪಾರ್ಟ್ನರು. ಕೆಲವೊಂದು ಕಸ ಇದ್ದು ಅವೆಲ್ಲ ಬೆಂಕಿ ಇಟ್ಟು ಈ ಮಣ್ಣೆಲ್ಲ ತಗೊಂಡೋಗಿ ಅಲ್ಲಿ ನೇಪಿಯರ್ಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸಿಕ್ಕಾಪಟ್ಟೆ ಕಸ ಇದ್ದು, ಯಾಕೆಂತಂದರೆ ಕೆಲಸ ಬೇರೆ ನಿಂತಿತ್ತಲ್ಲ, ಹಾಗಾಗಿ ನಾವೇನು ಅಷ್ಟು ಕ್ಲೀನ್ ಮಾಡಿರಲಿಲ್ಲ. ಸೊ ಇವಾಗ ರನ್ನಿಂಗ್ ಇರೋದ್ರಿಂದ ಫ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ವಿ. ನೋಡಿ ಈ ಮಣ್ಣೆಲ್ಲ ತಗೊಂಡೋಗಿ ಗೊಬ್ಬರ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತಗೊಂಡೋಗಿ ನೇಪಿಯರ್ಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಮ್ಮ ಬ್ರೂನು ಇದು ಮೊಟ್ಟೆ ಇಲ್ಲ ಅಂದರೆ ಅನ್ನನೇ ತಿನ್ನಲ್ಲ. ನೋಡಿ ಅರ್ಧಂಬರ್ಧ ತಿಂದಿದೆ. ಸೊ ಅದೇ ಟೈಮಿಗೆ ಮಳೆ ಬೇರೆ ಬರ್ತಿತ್ತು, ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಬರ್ತಾ ಇದೆ. ಸೊ ಶೆಡ್ಡಲ್ಲಿ ನಿಂತ್ಕೊಂಡಿದ್ದೆ. ನಮ್ಮ ಸ್ಕೂಲೆಲ್ಲ ಫುಲ್ ರೆಸ್ಟಲ್ಲಿದ್ದಾವೆ, ಇನ್ನೇನಿದ್ರು ಹಾಲು ಕರಿಯೋದು ಅಷ್ಟೇ. ನೋಡಿ ಇವಾಗ ಗೊತ್ತಾಗುತ್ತೆ ಮಳೆ ಬರ್ತಿರೋದು.